ಹಲೋ ಎವ್ರಿವನ್, ನೋಡಿ ಸ್ನೇಹಿತರೆ, ಈ ಒಂದು ಸೆಷನ್ನಲ್ಲಿ RRB ಗ್ರೂಪ್ ಡಿಗೆ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆಗಿರುವಂತಹ ಸಿಂಪ್ಲಿಫಿಕೇಶನ್ 2025ರಲ್ಲಿ 101 ಶಿಫ್ಟ್ಸ್ ಅಲ್ಲಿ ಏನೇನು ಕೇಳಿದ್ರು ಆ ಪ್ರಶ್ನೆಗಳು ಎಲ್ಲನೂ ಸಮೇತ ನಾವು ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡೋಣ. ಸೊ ಈ ಒಂದು ಸೆಷನ್ ಅಲ್ಲಿ ಬೇಸಿಕ್ ಪ್ರಶ್ನೆಗಳನ್ನ ನಾವು ನೋಡೋಣ. 2 ಪಾರ್ಟ್ಸ್ ಆಗಿ ಮಾಡಿಬಿಟ್ಟು, ಒಂದು ಬೇಸಿಕ್, ಇನ್ನೊಂದು ಬಂದ್ಬಿಟ್ಟು ಮಾಡರೇಟ್ ಟು ಹಾರ್ಡ್ ಪ್ರಶ್ನೆಗಳು. ಟೋಟಲ್ 179 ಪ್ರಶ್ನೆಗಳು ಕೇಳಿದ್ರು. ಈ ಒಂದು ಸೆಷನ್ ಅಲ್ಲಿ ಕಂಪ್ಲೀಟ್ ಬೇಸಿಕ್ ಪ್ರಶ್ನೆಗಳನ್ನ ನಾವು ನೋಡೋಣ, ಓಕೆನಾ? ಸೊ ಯಾರೆಲ್ಲ RRB ಗ್ರೂಪ್ ಡಿಗೆ ಪ್ರಿಪರೇಷನ್ ಆಗ್ತಿದ್ರು, ಸಿಂಪ್ಲಿಫಿಕೇಶನ್ ಅನ್ನೋದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ. ದಯವಿಟ್ಟು ಮಿಸ್ ಮಾಡಕ್ ಹೋಗ್ಬೇಡಿ, ಓಕೆನಾ? ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇ ಪ್ರಶ್ನೆ, ರೈಟ್, ಇಲ್ಲಿ ನೋಡಿ. ವಾಟ್ ವಿಲ್ ಕಮ್ ಇನ್ ದ ಪ್ಲೇಸ್ ಆಫ್ ಎಕ್ಸ್ ಅಂಡ್ ಎಕ್ಸ್ ಗ್ರೇಟರ್ ದನ್ 0 ಇನ್ ದ ಈಕ್ವೇಶನ್ x/125 is equal to 5/x ಅಂತ ಇದೆ. ಕ್ಲಿಯರ್? ಈ ಎಲ್ಲಾ ಪ್ರಶ್ನೆಗಳು ಏನು 2025ರಲ್ಲಿ ಕೇಳಿರುವಂತ ಪ್ರಶ್ನೆಗಳು, ಓಕೆನಾ? ಸೊ ಎಕ್ಸ್ ನ ವ್ಯಾಲ್ಯೂ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಎಕ್ಸ್ ಡಿವೈಡೆಡ್ ಬೈ 125 is equal to 5/x ಅಂತ ಇದೆ. ಕ್ಲಿಯರ್? ಓಕೆ. ಇದು ಈ ಕಡೆ ಬಂದ್ರೆ ಇದು ಎಕ್ಸ್ ಸ್ಕ್ವೇರ್ ಆಯಿತು. ಇದೇನಾಯಿತು? 125 ಇಂಟು 5 ಎಷ್ಟಾಯಿತು? 625 ಆಯಿತು. ಕ್ಲಿಯರ್? ಸೊ ಹಾಗಾದರೆ ಎಕ್ಸ್ ಈಸ್ ಈಕ್ವಲ್ ಟು ಸ್ಕ್ವೇರ್ ಆ ಕಡೆ ಹೋದ್ರೇನು ರೂಟ್, ದಟ್ ಈಸ್ ರೂಟ್ 625ನ ವ್ಯಾಲ್ಯೂ ಎಷ್ಟು? 25. ಸಿಂಪಲ್ ಇದೆ, ಬೇಸಿಕ್ ಕ್ವಶನ್ಸ್ ಇದೆ, ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್, ಸಿಂಪ್ಲಿಫೈ 24 ಮೈನಸ್ 6 ಇಂಟು 3 ಪ್ಲಸ್ 18 ಡಿವೈಡೆಡ್ ಬೈ 3 ಇಂಟು 2 ಅಂತ ಪ್ರಶ್ನೆ ಕೇಳಿದ್ದಾರೆ, ರೈಟ್? 24 ಮೈನಸ್ 6 ಇಂಟು 3 ಪ್ಲಸ್ 18 ಡಿವೈಡೆಡ್ ಬೈ 3 ಇಂಟು 2, ಓಕೆನಾ? ನಿಮಗೆ ಅರ್ಥ ಆಗಿಲ್ಲ ಅಂದರೆ ನಾನು ಬರೀತೀನಿ, ಓಕೆ? ಸೊ ಇದೆಷ್ಟಾಯಿತು? 24 18 ಹೋದರೆ ಇಲ್ಲಿಂದ ಬಂತು ನಮಗೆ 6 ಪ್ಲಸ್ 6, ಕ್ಲಿಯರಾ? ಪ್ಲಸ್ 6 ಇಂಟು 2 ಎಷ್ಟು? 12, ರೈಟ್? 6 ಪ್ಲಸ್ 12 ಎಷ್ಟು? 18. ಆನ್ಸರ್ ಎಷ್ಟು? ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್, ಸಾಲು 3 ಇಂಟು ಬ್ರಾಕೆಟ್ ಓಪನ್, ಓಕೆನಾ? 10 ಇಂಟು ಬ್ರಾಕೆಟ್ ಓಪನ್ 2 ಸ್ಕ್ವೇರ್ ಬ್ರಾಕೆಟ್ ಕ್ಲೋಸ್ ಡಿವೈಡೆಡ್ ಬೈ 20 ಪ್ಲಸ್ 13 ಮೈನಸ್ 3 ಅಂತ ಇದೆ. ಓಕೆ, ಮೊದಲು ನಾವೇನು ಮಾಡಬೇಕು? ಬ್ರಾಕೆಟ್ ಒಳಗಡೆ ಇರೋದು ಮಾಡಬೇಕು. ಬಾಡ್ಮಾಸ್ ಅನ್ನೋ ರೂಲ್ ಗೊತ್ತಿರಬೇಕು ಎಲ್ಲರಿಗೂ, ಓಕೆನಾ? ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಅಂತ ಅನ್ಕೊಳ್ತೀವಿ. ಕ್ಲಿಯರ್? ಮೊದಲೇನು? ಬ್ರಾಕೆಟ್ಸ್, ಆಮೇಲೆ ಆಫ್, ಡಿವೈಡ್, ಡಿವಿಸಿಬಲ್, ಮಲ್ಟಿಪಲ್, ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್. ಕ್ಲಿಯರ್? ನೋಡಿ, 3 ಇಂಟು 10 ಇಂಟು ಬ್ರಾಕೆಟ್ ಒಳಗಡೆ ಬ್ರಾಕೆಟ್ ಇದೆ. ಸೊ ಇದನ್ನ ಸಾಲ್ವ್ ಮಾಡಿದ್ರೆ ಎಷ್ಟಾಗುತ್ತೆ? 4 ಬೈ 20 ಪ್ಲಸ್ 13 ಮೈನಸ್ 3. ಬೇಸಿಕ್ ಕ್ವಶನ್, ಓಕೆ? ಸೊ 1 ಜಾ 2 ಜಾ 1 ಜಾ 2 ಜಾ, ಕ್ಲಿಯರ್? ಸೊ ಹಾಗಾದರೆ 3 ಇಂಟು 2 ಎಷ್ಟಾಯಿತು? 6 ಆಯಿತು. 6 ಪ್ಲಸ್ 13 ಮೈನಸ್ 3 ಎಷ್ಟು? 13ನಲ್ಲಿ 3 ಹೋದರೆ 10 ಆಯಿತು. ಸೊ 6 ಪ್ಲಸ್ 10 ಎಷ್ಟು? 16. ಕ್ಲಿಯರ್? ಬೇಸಿಕ್ ಕ್ವಶನ್. ನೆಕ್ಸ್ಟು, ಈ 5x ಪ್ಲಸ್ 2 ಇಸ್ ಈಕ್ವಲ್ ಟು 62, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಇದೆ, ಓಕೆನಾ? ಬೆಳೆ 5x ಪ್ಲಸ್ 2 ಇಸ್ ಈಕ್ವಲ್ ಟು 62 ಆದರೆ ಎಕ್ಸ್ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ, ರೈಟ್? ಸೊ 5x ಇಸ್ ಈಕ್ವಲ್ ಟು 62 ಅಲ್ಟು ಹೋದರೆ ಎಷ್ಟು? 60. ಕ್ಲಿಯರ್? ಸೊ ಹಾಗಾದರೆ ಎಕ್ಸ್ನ ವ್ಯಾಲ್ಯೂ ಎಷ್ಟು? 5 1 ಜಾ 3. ಕ್ಲಿಯರ್? ಸೊ ಟೆಲಿಗ್ರಾಮು 22ವರೆಗೂ ಬ್ಯಾನ್ ಇದೆ, ಓಕೆನಾ? ನಾನು ಅಪ್ಡೇಟ್ ಮಾಡೋಣ ಅಂದರೆ ಅದರಲ್ಲಿ ಮಾಡೋಕ್ಕಾಗ್ತದೆ, ಓಕೆ, ರೈಟ್? ಸೊ ಇಲ್ಲೇ ಹೇಳ್ತಿದ್ದೀನಿ, ಇವತ್ತು ಸಿಂಪ್ಲಿಫಿಕೇಶನ್ ಇರುತ್ತೆ, ಓಕೆನಾ? ನಾಳೆ ಇರೋದಿಲ್ಲ. ಸೊ ನಾಡಿದಿಂದ ಕಂಟಿನ್ಯೂಸ್ ಆಗಿ ಇರುತ್ತೆ. RRB ಗ್ರೂಪ್ ಡಿ ಕ್ಲಾಸಸ್ ಮತ್ತು RRB NTPC ಮೈನ್ಸ್ ಕ್ಲಾಸಸ್ ಎರಡೂ ಸಮೇತ ಕಂಟಿನ್ಯೂಸ್ ಆಗಿರುತ್ತೆ. ನಿಮಗೆ ಒಂದು ಶೆಡ್ಯೂಲ್ ಕೊಟ್ಬಿಡ್ತೀನಿ ಟೆಲಿಗ್ರಾಮ್ ಯಾವಾಗಾದರೆ ಅವಾಗ, ಓಕೆನಾ? ಕ್ಲಿಯರ್? ಸೊ ಯಾರಿಗೆ ಏನಾದರೂ ಕ್ವೈರೀಸ್ ಇದ್ದರೆ ಈ ಒಂದು ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು. ಕ್ಲಿಯರ್? 7899979926. ಓಕೆ, ಎನಿ ಡೌಟ್ಸ್, ಯಾವುದೇ ಒಂದು ಎಕ್ಸಾಮ್ ಆಗಲಿ ಏನೇ ಡೌಟ್ಸ್ ಇದ್ದರೆ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಒಂದು ಪ್ರಾಬ್ಲಮ್ಸನ್ನು ಕ್ಲಿಯರ್ ಮಾಡ್ಕೊಳ್ಳಿ. ನಿಮ್ಮ ಡೌಟ್ಸ್ ಏನಿದೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಕ್ಲಿಯರ್? ನೆಕ್ಸ್ಟ್ ನೋಡಿ, 60 ಮೈನಸ್ 12 ಡಿವೈಡೆಡ್ ಬೈ 2 ಪ್ಲಸ್ 1 ಪ್ಲಸ್ 4 ಇಂಟು 2 ಇದೆ. ಕ್ಲಿಯರ್? 60 ಮೈನಸ್ 12 ಡಿವೈಡೆಡ್ ಬೈ 2 ಪ್ಲಸ್ 1 ಎಷ್ಟಪ್ಪ? 4 ಇಂಟು 2. 1 ಜಾ 4 ಜಾ
ಎಷ್ಟಾಯಿತು 56 ಎಸ್ ಮೈನಸ್ ಅಲ್ವಾ ಓಕೆ 60 ಎಷ್ಟಾಯಿತು 8 + 4 12 ಆಯಿತು ಕ್ಲಿಯರ್ ಸೊ 60 ಅಲ್ಲಿ 12 ಹೋದರೆ ಎಷ್ಟು 40 ಕ್ಲಿಯರ್ ಎಷ್ಟು 48 ಕ್ಲಿಯರ್ ನೆಕ್ಸ್ಟ್ ಸಿಂಪ್ಲಿಫೈ ದ ಗಿವನ್ ಎಕ್ಸ್ಪ್ರೆಷನ್ ಏನು ಕೊಟ್ಟಿದ್ದಾರೆ ಈ ಥರ 12 + 6 × 27 ಡಿವೈಡೆಡ್ ಬೈ 3 + 2 ಮೈನಸ್ 16 ಡಿವೈಡೆಡ್ ಬೈ 8 × 5 ಅಂತ ಇದೆ ಕ್ಲಿಯರ್ ಮಾಡಂತ ಹೇಳಿ 1 ಜಾ 9 ಜಾ ಕ್ಲಿಯರ್ ಇದು 12 + ಇದು 1 ಜಾ 2 ಜಾ ಇದು -10 ಆಯಿತು ಈ ಕಡೆಯಿಂದ ಕ್ಲಿಯರ್ ಎಷ್ಟಾಯಿತು 6 9 54 + 2 ಎಷ್ಟಾಯಿತು 56 ಆಯಿತು ಸೊ 56 ಅಲ್ಲಿ 10 ಹೋದರೆ 46 ಸೊ 12 + 46 ಎಷ್ಟು = 58 ಓಕೆನಾ ಸೊ ಆನ್ಸರ್ ಎಷ್ಟು 58 ಕ್ಲಿಯರ್ ಕ್ಲಾಸ್ ಬರೀತೀವಿ ನೆಕ್ಸ್ಟ್ ಕ್ವಶನ್ ನೋಡಿ ದ ವ್ಯಾಲ್ಯೂ ಆಫ್ 16 ಕ್ಯೂಬ್ ಮೈನಸ್ 10 ಕ್ಯೂಬ್ ಅಂತ ಇದೆ ಕ್ಲಿಯರ್ ಓಕೆ 16 ಕ್ಯೂಬ್ ನಿಮಗೆ ಗೊತ್ತಿಲ್ಲ ಅಂದರೆ ಅಲ್ಲ ಗೊತ್ತಿದ್ರೆ ಡೈರೆಕ್ಟಾಗಿ ಮಾಡಿ 4096 ಮೈನಸ್ 10 ಕ್ಯೂಬ್ ಅಂದರೆ ಎಷ್ಟು 1000 ಹೋದರೆ ಎಷ್ಟು 3096 ಆನ್ಸರ್ ಓಕೆನಾ ಒಂದು ವೇಳೆ ಗೊತ್ತಿಲ್ಲ ಅಂದರೆ ಯೂನಿಟ್ ಡಿಜಿಟ್ಸ್ ಅನ್ನು ನೋಡಿ ಸೊ 6 ಟು ದಿ ಪವರ್ ಆಫ್ ಎನಿಥಿಂಗ್ ಏನಾಗುತ್ತೆ ನಮಗೆ 6 ಆಗುತ್ತೆ 0 ಟು ದಿ ಪವರ್ ಆಫ್ ಎನಿಥಿಂಗ್ ಏನಾಗುತ್ತೆ 0ನೇ ಆಗುತ್ತೆ ಕ್ಲಿಯರ್ 0 ಆದರೆ ಬರುತ್ತೆ ಕ್ಲಿಯರ್ ಸೊ ಈ ಒಂದು ಸೆಷನಲ್ಲಿ ಎಲ್ಲ ತರಹದ ಪ್ರಶ್ನೆಗಳು ಸಮೇತ ಇದ್ದಾವೆ ಕ್ಲಿಯರ್ ಸೊ ಓನ್ಲಿ ಬಾಡ್ ಮಾಸ್ ರೂಲ್ ಅಲ್ಲ ಓಕೆನಾ ಸೊ ಫಾರ್ಮುಲಾ ಬೇಸ್ಡ್ ಇದೆ ಪ್ರತಿ ಒಂದು ಕ್ವಶನ್ಸು ಸಮೇತ ಇದ್ದಾವೆ ಕ್ಲಿಯರ್ ಕೊನೆವರೆಗೂ ನೋಡಿ ನೆಕ್ಸ್ಟ್ ಕ್ವಶನ್ ನೋಡಿ ಸಿಂಪ್ಲಿಫೈ ರೂಟ್ 144 ಇಂಟು 49 ರೂಟ್ 144ನ ವ್ಯಾಲ್ಯೂ ಎಷ್ಟು 12 ಸೊ ರೂಟ್ 49ನ ವ್ಯಾಲ್ಯೂ ಎಷ್ಟು 7 ಪ್ಲಸ್ ರೂಟ್ 64ನ ವ್ಯಾಲ್ಯೂ ಎಷ್ಟು 8 ಅಂಡ್ ರೂಟ್ 25ನ ವ್ಯಾಲ್ಯೂ ಎಷ್ಟು 5 ಮೈನಸ್ ರೂಟ್ 100ನ ವ್ಯಾಲ್ಯೂ ಎಷ್ಟು 10 ಕ್ಲಿಯರ್ ಅಂಡ್ ರೂಟ್ 36ನ ವ್ಯಾಲ್ಯೂ ಎಷ್ಟು 6 ಸೊ 12 7 ಜಾ 84 ಪ್ಲಸ್ 40 8 5 ಜಾ 40 ಆಯಿತು ಅಂಡ್ 10 6 ಜಾ 60 ಆಯಿತು ಕ್ಲಿಯರ್ ಸೊ 40 ಅಲ್ಲಿ -60 ಎಷ್ಟಾಗುತ್ತೆ -20 ಆಗುತ್ತೆ ಅಲ್ವಾ ಸೊ 84 ಅಲ್ಲಿ -20 ಹೋದ್ರೆ ಆನ್ಸರ್ ಎಷ್ಟು ನಮಗೆ 64 ಕ್ಲಿಯರ್ ನೆಕ್ಸ್ಟ್ ಕ್ವಶನ್ ಸಿಂಪ್ಲಿಫೈ 36 ಮೈನಸ್ 30 ಇಲ್ಲಿಂದ ಎಷ್ಟು ಬಂತು ನಮಗೆ 6 ಬಂತು ಪ್ಲಸ್ 300.3 ಮೈನಸ್ 0.26 ಅಂತ ಇದೆ ಕ್ಲಿಯರ್ ಸೊ 300 + 6 ಎಷ್ಟಾಯಿತು 306.3 ಆಯಿತು ಮೈನಸ್ ನಾವು ಏನು ಮಾಡಬೇಕು 0.26 ಮಾಡಬೇಕು ಕ್ಲಿಯರ್ ಇದೇನು 0 ಆ ಕಡೆ ರೈಟ್ ಸೈಡ್ ಎಷ್ಟೇನು 0ನು ಹಾಕ್ಬೋದು ಓಕೆನಾ ಸೊ 30 26 ಹೋದ್ರೆ ಎಷ್ಟು 0.4 ಕ್ಲಿಯರ್ ಸೊ ಇದೆಷ್ಟು 306 ಹಂಗೆ ಉಳಿದು ಸೊ ಆನ್ಸರ್ ಎಷ್ಟು ನಮಗೆ 306.04 ಕ್ಲಿಯರ್ ನೆಕ್ಸ್ಟು ಸಿಂಪ್ಲಿಫೈಡ್ ವ್ಯಾಲ್ಯೂ ಆಫ್ 4 ಇಂಟು 17 ಇಂಟು 3 ಸ್ಕ್ವೇರ್ ಅಂದರೆ ಎಷ್ಟು 9 ಡಿವೈಡೆಡ್ ಬೈ 12 ಪ್ಲಸ್ 26 ಮೈನಸ್ 41 ಅಂತ ಇದೆ ಬೇಸಿಕ್ ಕ್ವಶನ್ಸ್ ಇವೆಲ್ಲ ಕ್ಲಿಯರ್ ಸೊ 3 ಜಾ 3 4 ಜಾ 4 4 ಹೋಯಿತು ಇಲ್ಲಿ ಏನು ಉಳಿತು 17 ಉಳಿತು ಕ್ಲಿಯರ್ ಇಲ್ಲಿ ಏನು ಉಳಿತು 51 ಉಳಿತು ಅಲ್ವಾ ಇಲ್ಲಿ ಏನು ಉಳಿತು 26 ಅಲ್ಲಿ 41 ಅಂದ್ರೆ -41 ಪ್ಲಸ್ 26 ಎಷ್ಟಪ್ಪ 15 ಕ್ಲಿಯರ್ ಸೊ ಹಾಗಾದ್ರೆ ಎಷ್ಟು -15 ಪ್ಲಸ್ 15 ಮೈನಸ್ ಪ್ಲಸ್ 51 ಮೈನಸ್ 15 ಎಷ್ಟಾಗುತ್ತೆ ಪ್ಲಸ್ 36 ಆಗುತ್ತೆ ಕ್ಲಿಯರ್ ಇಲ್ಲ ನೀವು ಹೆಂಗ್ ಬೇಕಾದ್ರೂ ಮಾಡ್ಬೋದು 17 3 51 ಆಯಿತು 51 ಅಲ್ಲೇ 41 ಹೋದ್ರೆ 10 ಆಯಿತು ಸೊ 10 + 26 ಎಷ್ಟು 36 ಆಯಿತು ಅಲ್ವಾ ನಾವು ಹೆಂಗ್ ಬೇಕಾದ್ರೂ ಮಾಡ್ಬೋದು ಕ್ಲಿಯರ್ ಸೊ ನೆಕ್ಸ್ಟ್ ಕ್ವಶನ್ 112 ಡಿವೈಡೆಡ್ ಬೈ a = 8/67 ಅಂತ ಇದೆ ಕ್ಲಿಯರ್ ಆಯಿತು
8 1 ಇದು ಏನಾಗುತ್ತೆ ಅಂದರೆ ನಿಮಗೆ ಒಂದ್ಸಲ ಹೇಳ್ಕೊಡ್ತೀನಿ. 112 ಈ ಕಡೆ ಇರೋದು ಈ ಕಡೆ ಹೋದರೆ ಇಂಟು 67 ಸೊ ಎ ಇಂಟು 8 ಆಗುತ್ತೆ. 8 1 8 1 ಎಷ್ಟು 8 ಆಯಿತು. 3 ಉಳಿತು 32 ಮೀನ್ಸ್ 4 ಕ್ಲಿಯರ್. ಸೊ ಎ ಇಸ್ ಈಕ್ವಲ್ ಟು ಇಷ್ಟು ಬಂತು. ನಮಗೆ ಬೇಕು 67 ಇಂಟು 14 ಮಾಡಿದ್ರೆ ಏನೋ ವ್ಯಾಲ್ಯೂ ಬರುತ್ತೆ. ಸೊ 7 ಇಂಟು 4 ಎಷ್ಟು ಲಾಸ್ಟಲ್ಲಿ 8 ಬರಬೇಕು. ಲಾಸ್ಟಲ್ಲಿ 8 ಎಷ್ಟು ಒಂದೇ ಆಪ್ಷನ್ ಕ್ಲಿಯರಾ. ಸೊ ಈ ಥರ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲೇ ಬೇಕಂದ್ರೆ ನೀವು ಮಾಡಿಬಿಡಿ. 8 1 8 ಆ್ಯಂಡ್ 3 ಉಳಿದು 32 ಮೀನ್ಸ್ 4 ಕ್ಲಿಯರ್. 14 ಇಂಟು 67 4 ಇಂಟು 7 ಲಾಸ್ಟಲ್ಲಿ 8 ಬರಬೇಕು ಒಂದೇ ಆಪ್ಷನ್ ಕ್ಲಿಯರ್. ನೆಕ್ಸ್ಟನ್ನು ಅದನ್ನು ಹಂಗೆ ಮಾಡೋಣ ಓಕೆನಾ. ಸೊ 11 1 11 4 ಸೊ 180 ಇಂಟು 4 18 ಇಂಟು 4 ಎಷ್ಟು 72 ಮುಗೀತು ಕ್ಲಿಯರ್. ನೆಕ್ಸ್ಟ್ ಕ್ವಶನ್ 43 ಇಂಟು 43 ಈಸ್ ಈಕ್ವಲ್ ಟು 1849 ಅವರೇ ಕೊಟ್ಟಿದ್ದಾರೆ. ಹಾಗಾದರೆ 4.3 ಇಂಟು 4.3 ಈಸ್ ಈಕ್ವಲ್ ಟು ಎಷ್ಟು ಅಂತ ಕೇಳಿದ್ದಾರೆ ಕ್ಲಿಯರ್ ಆಯಿತು. ಸೊ ಈ ಥರ ಆಪ್ಷನ್ಸ್ ಇದೆ ಕ್ಲಿಯರ್. ಸೊ 4 ಇಂಟು 4 ಎಷ್ಟು 16 ಸೊ 16 ಆ್ಯಂಡ್ ಪಾಯಿಂಟ್ ಸಮಥಿಂಗ್ ಬರಬೇಕು ಅಲ್ವಾ. 16 ಪಾಯಿಂಟ್ ಸಮಥಿಂಗ್ ಬರಬೇಕು ಕ್ಲಿಯರ್. ಸೊ 16ಗೆ ನಿಯರ್ ಆದಿದೆ 18 ಮುಗೀತು. ಇವೆಲ್ಲ ಅವಶ್ಯಕತೆ ಇಲ್ಲ. ಮಾಡ್ತೀರಾ ಮಾಡಿ ಓಕೆನಾ. ಇಲ್ಲಿ 10th ಪ್ಲೇಸಲ್ಲಿ ಇದೆ, ಇಲ್ಲಿ 10th ಪ್ಲೇಸಲ್ಲಿ ಇದೆ ಕ್ಲಿಯರ್. ಸೊ 10 ಇಂಟು 10 ಎಷ್ಟು 100. ಸೊ 100 ಪ್ಲೇಸಲ್ಲಿ ನಮ್ಗೆ ಏನು ಬರಬೇಕು ಡೆಸಿಮಲ್ ಬರಬೇಕು ಕ್ಲಿಯರ್. ಸೊ 100 ಪ್ಲೇಸಲ್ಲಿ ಇಲ್ಲಿ ಡೆಸಿಮಲ್ ಬಂದಿದೆ ಬೇಕಾದ್ರೆ ನಾವು ಮಾಡ್ಬೋದು ಓಕೆನಾ. ನೆಕ್ಸ್ಟ್ ಕ್ವಶನ್ 10 ಇಂಟು a ಟು ದಿ ಪವರ್ ಆಫ್ 5 ಇಂಟು b ಟು ದಿ ಪವರ್ ಆಫ್ 6 ಡಿವೈಡೆಡ್ ಬೈ 2 ಇಂಟು a ಸ್ಕ್ವೇರ್ ಇಂಟು b ಕ್ಯೂಬ್ ಅಂತ ಇದೆ ಓಕೆ. ಸೊ ಬಿ ಕ್ಯೂಬಿಂದ ಬಿ ಕ್ಯೂಬ್ ಹೋಯಿತು, ಇನ್ನೇನು ಉಳಿತು ಇಲ್ಲಿಂದ ಬಿ ಕ್ಯೂಬ್ ಉಳಿತು ಕ್ಲಿಯರ್. ಎ ಸ್ಕ್ವೇರಿಂದ ಎ ಸ್ಕ್ವೇರ್ ಹೋಯಿತು, ಇನ್ನೇನು ಉಳಿತು ಇಲ್ಲಿ ಎ ಕ್ಯೂಬ್ ಉಳಿತು ಕ್ಲಿಯರ್. ನಿಮಗೆ ಇಲ್ಲಿ ನೋಡಿ ತಿಳಿಸ್ಕೊಡ್ತೀನಿ. ಒಂದು ವೇಳೆ ಎ ಟು ದಿ ಪವರ್ ಆಫ್ 5 ಡಿವೈಡೆಡ್ ಬೈ ಎ ಸ್ಕ್ವೇರ್ ಇದೆ ಇದಲ್ವಾ, ಇದೇನಾಗುತ್ತೆ ಅಂದರೆ ಈ ಕಡೆ ಮೇಲ್ಗಡೆ ಹೋದರೆ ಎ ಟು ದಿ ಪವರ್ ಆಫ್ 5 ಮೈನಸ್ ನೀವು ಫಸ್ಟ್ ತಿಳಿಸ್ತೀನಿ ಕ್ಲಿಯಾರಿಟಿ ಎ ಪವರ್ ಆಫ್ -2 ಆಗುತ್ತೆ. ಸೊ ಬೇಸ್ ಸೇಮ್ ಇದ್ದರೆ ನಾವೇನು ಮಾಡ್ತೀವಿ ಅಗೈನ್ ಎ ಟು ದಿ ಪವರ್ ಆಫ್ 5 -2 ಮಾಡ್ತೀವಿ, ದಟ್ ಈಸ್ ಎ ಕ್ಯೂಬ್ ಬರುತ್ತೆ. ಇಲ್ಲಿ ನಾವೇನು ಮಾಡೋಣ ಡೈರೆಕ್ಟಾಗೆ ಮಾಡೋಣ. ಎ ಸ್ಕ್ವೇರ್ ಹೋಯಿತು, ಇನ್ನೇನು ಉಳಿತು ಎ ಕ್ಯೂಬ್ ಉಳಿತು ಈ ಥರ ಓಕೆನಾ. ಆಮೇಲೆ 2 1 2 5 ಕ್ಲಿಯರ್. ಸೊ ಹಾಗಾದರೆ ಏನು ಉಳಿತು 5 ಎ ಕ್ಯೂಬ್ ಇಂಟು ಬಿ ಕ್ಯೂಬ್ ಎಲ್ಲಿದೆ ಇಲ್ಲಿದೆ ಆಪ್ಷನ್ ಡಿ ಅಲ್ಲಿ ಇದೆ ಕ್ಲಿಯರಾ. ಸೊ ಬೇಸಿಕ್ ಪ್ರಶ್ನೆಗಳಿಗೆಲ್ಲ ರೈಟ್. ನೆಕ್ಸ್ಟ್ ನೋಡಿ ಸಿಂಪ್ಲಿಫೈಡ್ ವ್ಯಾಲ್ಯೂ ಆಫ್ √29. ಇಲ್ಲಿ ನಾವು ನೋಡಿದ್ರೆ √29 ಅಂತ ಏನಿದೆ ಇದರ ಆದಮೇಲೆ ಬರಬೇಕು ಆನ್ಸರ್. ಸೊ 5 25 ಅಲ್ವಾ. ಸೊ 5ಗಿಂತ ಜಾಸ್ತಿ ಇದೆ √29 ಕ್ಲಿಯರ್. ಸೊ √25 5 ಅಲ್ವಾ. ಸೊ ಆನ್ಸರ್ ಏನು 5 ಅಕಾರ್ಡಿಂಗ್ ಟು √25 ಕೆಳಗಡೆ ಬಂದಿದ್ರೆ, ಬಟ್ √25ಗಿಂತ ಜಾಸ್ತಿ ಇದೆ. ಹಂಗಾದ್ರೆ 5ಗಿಂತ ಇದು ಜಾಸ್ತಿ ಆಗುತ್ತೆ ಆನ್ಸರ್. ಇರೋದು ಒಂದೇ ಆಪ್ಷನ್ 6 ಈ ಥರ ಮಾಡೋದು. ಇಲ್ಲ ಈಸಿ ಪ್ರಶ್ನೆ ಅಲ್ವಾ, ಕಾಮನ್ ಆಗಿ ಮಾಡ್ತೀರಾ ಮಾಡಿ, ತೊಂದರೆ ಇಲ್ಲ. √81 9 ಆಯಿತು ಓಕೆ ಕ್ಲಿಯರ್. ಸೊ 55 + 9 64 ಆಯಿತು. √64 ಎಷ್ಟಾಯಿತು 8 ಆಯಿತು ಕ್ಲಿಯರ್. ಅಗೇನ್ 41 + 8 ಎಷ್ಟಾಯಿತು √49. ಸೊ √49 ವ್ಯಾಲ್ಯೂ 7 ಕ್ಲಿಯರ್. ಸೊ 29 + 7 36. ಸೊ √36 ವ್ಯಾಲ್ಯೂ 6 ಕ್ಲಿಯರ್. ಹೆಂಗೆ ಬೇಕಾದ್ರೂ ಮಾಡ್ಬೋದು ಓಕೆನಾ. ನೆಕ್ಸ್ಟ್ ಕ್ವಶನ್ √256 ಅಂದರೆ √256 ವ್ಯಾಲ್ಯೂ 16 ಮೈನಸ್ √166 ವ್ಯಾಲ್ಯೂ 13 ಪ್ಲಸ್ √144 ವ್ಯಾಲ್ಯೂ 12 ಮೈನಸ್ √25 ವ್ಯಾಲ್ಯೂ 5 ಹೋಲ್ ಸ್ಕ್ವೇರ್ ಕೊಟ್ಟಿದ್ದಾರೆ. ಮಾಡಿದ್ರೆ ಮುಗೀತು. ಇಲ್ಲಿಂದ ಬಂತು 3 ಪ್ಲಸ್ 12 5 ಅಂದರೆ 7. ಸೊ 7 ಸ್ಕ್ವೇರ್ 49 ಅಲ್ವಾ. ಸೊ 49 + 3 52 ಕ್ಲಿಯರ್. ಬೇಸಿಕ್ ಕ್ವಶನ್ ಓಕೆನಾ. ನೆಕ್ಸ್ಟ್ ಸಾಲ್ವ್ 11 ಕ್ಯೂಬ್ ಮೈನಸ್ 10 ಕ್ಯೂಬ್ ಡಿವೈಡೆಡ್ ಬೈ 11 ಸ್ಕ್ವೇರ್ ಪ್ಲಸ್ 11 ಇಂಟು 10 ಪ್ಲಸ್ 10 ಸ್ಕ್ವೇರ್ ಅಂತ ಇದೆ ಕ್ಲಿಯರ್. ಇಲ್ಲಿ ನೋಡಿ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ನಾವು ಕಾಮನ್ ಆಗಿ ಸಿಂಪ್ಲಿಫಿಕೇಶನ್ ಯಾವ ಥರ ಮಾಡ್ತೀವಿ ಆ ಥರ ಮಾಡ್ಕೊಂಡು ಹೋದರೆ ತುಂಬ ಟೈಮ್ ಹಿಡಿಯುತ್ತೆ ಕ್ಲಿಯರ್. ಇದು ಯಾವ ಥರ ಇದೆ ಫಾರ್ಮುಲಾದಲ್ಲಿ ನೋಡಿದ್ರೆ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಅಂತ ಇದೆ ಅಲ್ವಾ. ಸೊ ಎ ಇಸ್ ಈಕ್ವಲ್ ಟು 11, ಸೊ ಬಿ ಇಸ್ ಈಕ್ವಲ್ ಟು 10 ಅಂತ ಇದೆ ಕ್ಲಿಯರ್. ಡಿವೈಡೆಡ್ ಬೈ ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಫಾರ್ಮಲ್ ಇದೆ ಕ್ಲಿಯರ್ ರೈಟ್. ಸೊ
ಸೊ ಹಾಗಾದರೆ ಸರ್ ಇಲ್ಲಿಂದ ನಮ್ಗೆ ಏನು ಬರುತ್ತೆ ಅಂದರೆ ಒಂದು ಫಾರ್ಮುಲಾ ಬರುತ್ತೆ. ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಇಸ್ ಈಕ್ವಲ್ ಟು ಏನಾಗುತ್ತೆ ನಮಗೆ ಎ ಮೈನಸ್ ಬಿ ಇಂಟು ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್. ಇದು ಫಾರ್ಮುಲಾ, ಓಕೆನಾ. ಇದನ್ನೇ ನಾವು ಎ ಪ್ಲಸ್ ಬಿ ಫಾರ್ಮ್ ತಗೊಂಡು ಹೋಗ್ಬೇಕಂದ್ರೆ ಅದನ್ನು ಸಮೇತ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಟು ಎ ಸ್ಕ್ವೇರ್ ಮೈನಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್. ಕ್ಲಿಯರ್? ಇದು ಫಾರ್ಮುಲಾ. ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಇಸ್ ಈಕ್ವಲ್ ಟು ಏನು? ಇದು ಫಾರ್ಮುಲಾ. ಸೊ ಹಾಗಾದ್ರೆ ಇದು ಇಲ್ಲಿಗೆ ಬಂದಿದೆ. ಕ್ಲಿಯರ್? ಇದು ಇಲ್ಲಿಗೆ ಬಂದಿದೆ. ಕ್ಲಿಯರಾ? ಸೊ ಇದು ಇಲ್ಲಿಗೆ ಬಂದಿದೆ. ಹಾಗಾದ್ರೆ ಇನ್ನೇನು ಬಂದಿಲ್ಲ? ಎ ಮೈನಸ್ ಬಿ ಬಂದಿಲ್ಲ. ಕ್ಲಿಯರ್? ಏನು ಬಂದಿಲ್ಲ? ಎ ಮೈನಸ್ ಬಿ ಬಂದಿಲ್ಲ. ಸೊ ಎನ ವ್ಯಾಲ್ಯೂ ಎಷ್ಟು? 11. ಬಿನ ವ್ಯಾಲ್ಯೂ ಎಷ್ಟು? 10. ಸೊ 11 ಅಲ್ಲಿ 10 ಹೋದ್ರೆ ಎಷ್ಟು? 1. ಸೊ ಹಾಗಾದ್ರೆ ಆನ್ಸರ್ ಇದೆಯಾ? ಸಿಂಪಲ್ ಬೇಸಿಕ್. ಕ್ಲಿಯರ್? ನೆಕ್ಸ್ಟ್ ಕ್ವಶನ್. ಸಿಂಪ್ಲಿಫೈ 2/5 ಪ್ಲಸ್ 1/4 ಅಂತ ಇದೆ. 2/5 ಪ್ಲಸ್ 1.4 2/5 ಪ್ಲಸ್ 1.4. ಓಕೆ. ಸೊ ನೋಡಿ, ಇದನ್ನ ಇಂಟು 2 ಮಾಡಿ, ಇದನ್ನ ಇಂಟು 2 ಮಾಡಿ, ಎಷ್ಟಾಯಿತು? 4/10 ಪ್ಲಸ್ 1.4 ಆಯಿತು. ಕ್ಲಿಯರ್? ಸೊ 4/10 ಅಂದ್ರೆ ಏನು? ಇಲ್ಲೊಂದು 0 ಹೋದ್ರೆ ಇಲ್ಲೊಂದು ಪಾಯಿಂಟ್. ಕ್ಲಿಯರ್? 1.4 ಪ್ಲಸ್ 0.4 ಎಷ್ಟು? 0.8. ಕ್ಲಿಯರ್? ಈ ಥರ ಮಾಡ್ತೀರಾ, ಈ ಥರ ಅದನ್ನು ಮಾಡಿ. 5 ಇಂಟು 1.4 ಎಷ್ಟಪ್ಪ? ದಟ್ ಈಸ್ 7. 2 ಪ್ಲಸ್ 7/5 ಆಯಿತು, ಅಂದರೆ 9/5 ಆಯಿತು. ಕ್ಲಿಯರ್? ಎಗೈನ್ ಇಂಟು 2 ಇಂಟು 2 ಮಾಡಿ. ಕ್ಲಿಯರ್? ಏನಾಯಿತು? 18 ಕ್ಲಿಯರ್? ನೆಕ್ಸ್ಟ್ ನೋಡಿ, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 5 ವೆನ್ ಎಕ್ಸ್ ಪ್ಲಸ್ 2 ಪ್ಲಸ್ 2ನ ಪ್ಲಸ್ 2 ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 2 ಮಾಡಿದ್ರೆ 4 ಆಯಿತು, ಮೈನಸ್ 6 ಪ್ಲಸ್ 5 ಆಯಿತು. ಅதாவது ಇದು ಎಕ್ಸ್ ಇಸ್ ಈಕ್ವಲ್ ಟು 2 ಮೇ ಬಿ ನೋಡೋಣ. ಎಕ್ಸ್ ಇಸ್ ಈಕ್ವಲ್ ಟು, ಓಕೆನಾ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಅಂದರೆ 2 ಸ್ಕ್ವೇರ್ ಎಷ್ಟು? 4 ಆಯಿತು, ಪ್ಲಸ್ 3 ಇಂಟು ಎಕ್ಸ್ ಅಂದರೆ 3 ಇಂಟು 2 ಎಷ್ಟಾಯಿತು? 6 ಆಯಿತು, ಪ್ಲಸ್ 5. ಓಕೆನಾ? ಎಷ್ಟಾಯಿತು? 4 ಪ್ಲಸ್ 6 10 ಆಯಿತು, 10 ಪ್ಲಸ್ 5 15 ಆಯಿತು. ಕ್ಲಿಯರ್? ನೆಕ್ಸ್ಟ್ ಕ್ವಶನ್. ಸಿಂಪ್ಲಿಫೈ ರೂಟ್ 121 ಇಂಟು 49. ರೂಟ್ 121 ವ್ಯಾಲ್ಯೂ ಎಷ್ಟು? 11. ರೂಟ್ 49 ವ್ಯಾಲ್ಯೂ ಎಷ್ಟು? 7. ಪ್ಲಸ್ ರೂಟ್ 64 ವ್ಯಾಲ್ಯೂ ಎಷ್ಟು? 8. ರೂಟ್ 36 ವ್ಯಾಲ್ಯೂ ಎಷ್ಟು? 6. ಮೈನಸ್ ರೂಟ್ 100 ವ್ಯಾಲ್ಯೂ ಎಷ್ಟು? 10 ಇಂಟು ರೂಟ್ 16 ವ್ಯಾಲ್ಯೂ ಎಷ್ಟು? ಕ್ಲಿಯರ್? ಸೊ 77 ಪ್ಲಸ್ 8 ಇಂಟು 6 ಎಷ್ಟಪ್ಪ? 48 ಮೈನಸ್ 10 ಇಂಟು 4 ಎಷ್ಟು? 40. ಹೋದ್ರೆ ಎಷ್ಟು? 8 ಉಳಿತು. 77 ಪ್ಲಸ್ 8 ಎಷ್ಟು? 85. ಕ್ಲಿಯರ್? ಬೇಸಿಕ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡಿ, ಇದೆ 189 ಡಿವೈಡೆಡ್ ಬೈ 9 ಪ್ಲಸ್ 117 ಡಿವೈಡೆಡ್ ಬೈ 13 ಇಂಟು 5 ಮೈನಸ್ 12 ಆಫ್ 4 ಪ್ಲಸ್ 9 ಇಂಟು 7. ಈ ಥರ ಪ್ರಶ್ನೆ ಓಕೆನಾ. ಸೊ 9 1 ಜಾ 9 2 ಜಾ 18, 9 1 ಜಾ 9 21 ಆಯಿತು. 13 1 ಜಾ 13 9 ಜಾ 117 ಆಯಿತು. ಕ್ಲಿಯರ್? ಹಾಗಾದರೆ 21 ಪ್ಲಸ್ 9 ಇಂಟು 5 ಎಷ್ಟು? 45 ಆಯಿತು, ಮೈನಸ್ 12 ಇಂಟು 4 ಎಷ್ಟಾಯಿತು? 48 ಆಯಿತು, ಪ್ಲಸ್ 9 ಇಂಟು 7 ಎಷ್ಟಾಯಿತು? 63 ಆಯಿತು. ಕ್ಲಿಯರ್? ಓಕೆ. ಸೊ ಮೈನಸ್ 48 ಪ್ಲಸ್ 45 ಇನ್ನೆಷ್ಟು ಉಳಿತು? ಇಲ್ಲಿ ಮೈನಸ್ 3 ಉಳಿತು. ಕ್ಲಿಯರ್? ಸೊ 63ಯಲ್ಲಿ ಮೈನಸ್ 3 ಹೋದರೆ 60 ಉಳಿತು. 60 ಪ್ಲಸ್ ಇಲ್ಲಿ ಏನು ಉಳಿತು? 21. ಸೊ 60 ಪ್ಲಸ್ 21 ಎಷ್ಟು? 81 ಆನ್ಸರ್. ಕ್ಲಿಯರಾ? ಬೇಸಿಕ್ ಕ್ವಶನ್. ಫಸ್ಟ್ ನಾವು ಏನು ಮಾಡಬೇಕು? ಬಿ ಮಾಡಬೇಕು, ಆಮೇಲೆ ಓ, ಆಮೇಲೆ ಡಿ, ಆಮೇಲೆ ಎಮ್, ಆಮೇಲೆ ಎ, ಆಮೇಲೆ ಎಸ್. ಬದ್ಮಾಶ್ ಆರ್ ಬಾಡ್ಮಾಶ್ ಗೊತ್ತಂದ್ರೆ. ನೆಕ್ಸ್ಟ್ ನೋಡಿ, ಸಿಂಪ್ಲಿಫೈ 57 ಮೈನಸ್ 82 ಮೈನಸ್
72 divided by 3 minus 17 minus 40 divided by 5 divided by 9 ಅಂತ ಇದೆ. ಕ್ಲಿಯರಾ? ಓಕೆ, ಮಾಡೋಣ ಅದನ್ನ. ಕ್ಲಿಯರ್? ಸೊ ಡಿವೈಡೆಡ್ ಬೈ 9 ಹಂಗೆ ಇಟ್ಕೊಳ್ಳಿ, ಮಾಡೋಣ. ಸೊ 3 1 ಜಾ 324 ಜಾ, ಓಕೆ. 5 1 ಜಾ 5 8 ಜಾ. ಕ್ಲಿಯರ್? ಡಿವೈಡೆಡ್ ಬೈ 9 ಹಿಂಗೆ ಬರ್ಕೊಳ್ಳಿ. ಕ್ಲಿಯರ್ ಆಯಿತು. ಸೊ ಇಲ್ಲಿಂದ ಏನು ಸಿಕ್ತು? 57 ಮೈನಸ್ 82 ಮೈನಸ್ 24 ಮೈನಸ್ 17 8 ಹೋದ್ರೆ ಎಷ್ಟು? 9. ಕ್ಲಿಯರ್? ಸೊ 1 ಉಳಿತು. ಎಷ್ಟು ಉಳಿತು? 23 ಉಳಿತು. ಎಷ್ಟು ಉಳಿತು? 23 ಉಳಿತು. ಓಕೆನಾ? 57 ಮೈನಸ್ 82 ಪ್ಲಸ್ 9 ಮೀನ್ಸ್ 1 ಉಳಿತು. ಇದು ಬ್ರಾಕೆಟ್ ಓಪನ್ ಅಂದರೆ 23 ಉಳಿತು. ಕ್ಲಿಯರ್? ಓಕೆ. ಹಾಗಾದರೆ 57 ಪ್ಲಸ್ 23 ಎಷ್ಟು? 80. ಮೈನಸ್ 82 ಅಲ್ಲಿ 80 ಹೋದರೆ ಆನ್ಸರ್ ಎಷ್ಟು ನಮಗೂ? -2. ಕ್ಲಿಯರ್? ಆನ್ಸರ್ ಎಷ್ಟು ನಮಗೆ? -2. ಕ್ಲಿಯರ್? ಇಲ್ಲಿ ನೋಡಿ, ಇಲ್ಲಿಂದ ಒಂದು ಮೈನಸ್ಸು, ಇಲ್ಲಿಂದ ಒಂದು ಮೈನಸ್. ಮೈನಸ್ ಏನಾಗುತ್ತೆ? ಇಲ್ಲಿ ಪ್ಲಸ್ ಆಗುತ್ತೆ. ಕ್ಲಿಯರಾ? ನೆಕ್ಸ್ಟ್ ನೋಡಿ, ಸಿಂಪ್ಲಿಫೈ ಎಕ್ಸ್ ಮೈನಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 3 ಹೋಲ್ ಸ್ಕ್ವೇರ್ ಅಂತ ಇದೆ. ಕ್ಲಿಯರ್? ಪ್ರಶ್ನೆ ಬಂದಾಗ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದಾಗ ಡೈರೆಕ್ಟ್ ಶಾರ್ಟ್ ಕಟ್ ಏನು? 2 ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಡೈರೆಕ್ಟ್ ಆಗಿ ಮಾಡ್ಬೇಕಂದ್ರೆ, ಇಲ್ಲ ಕಾಮನ್ ಆಗಿ ಮಾಡ್ತೀವಿ ಅಂದ್ರೆ ಕಾಮನ್ ಆಗೋ ಸಮೇತ ನಾವು ಮಾಡ್ಬೋದು. ಸೊ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ 3 ಸ್ಕ್ವೇರ್, ದಟ್ ಈಸ್ 9 ಮೈನಸ್ 2ab ಮೀನ್ಸ್ ಮೈನಸ್ 2 ಇಂಟು ಎಕ್ಸ್ ಇಂಟು 3 ಇಸ್ 6x. ಕ್ಲಿಯರ್? ಈ ಥರ ಸಮೇತ ನಾವು ಮಾಡ್ಬೋದು. ಓಕೆನಾ? ಫಸ್ಟ್ ನಿಮ್ಗೆ ತೋರಿಸ್ತೀನಿ. ಓಕೆನಾ? ಪ್ಲಸ್ ಏನಾಗುತ್ತೆ? ಎಕ್ಸ್ ಸ್ಕ್ವೇರ್ ಪ್ಲಸ್ 9 ಪ್ಲಸ್ ಮೈನಸ್ 6x ಪ್ಲಸ್ 6x ಹೋಯಿತು. ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಎಷ್ಟು? 2x ಸ್ಕ್ವೇರ್ ಪ್ಲಸ್ 9 ಪ್ಲಸ್ 9 ಎಷ್ಟು? 18. ಸೊ ಆನ್ಸರ್ ಎಷ್ಟು ಬಂತು? 2x ಸ್ಕ್ವೇರ್ ಪ್ಲಸ್ 18 ಬಂತು. ಕ್ಲಿಯರ್? ಈ ಥರ ಮಾಡಿದ್ರೆ ಡೈರೆಕ್ಟ್ ಶಾರ್ಟ್ ಕಟ್ ಮಾಡಿದ್ರೆ 2 ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಸೊ ಎನ ವ್ಯಾಲ್ಯೂ ಇದು, ಬಿ ನ ವ್ಯಾಲ್ಯೂ ಇದು. ಓಕೆನಾ? ಸೊ 2 ಇಂಟು ಎ ಸ್ಕ್ವೇರ್ ಮೀನ್ಸ್ ಎಕ್ಸ್ ಸ್ಕ್ವೇರ್, ಇದನ್ನ ಹಂಗೆ ಬರ್ಕೊಳ್ಳಿ, ಪ್ಲಸ್ ಬಿ ಸ್ಕ್ವೇರ್ ಮೀನ್ಸ್ 3 ಸ್ಕ್ವೇರ್ ಎಷ್ಟು? 9. 2 ಇಂಟು 2x ಸ್ಕ್ವೇರ್ ಪ್ಲಸ್ 2 ಇಂಟು 9 ಎಷ್ಟು? 18. ಡೈರೆಕ್ಟಾಗಿ ಒಂದೇ ಲೈನಲ್ಲಿ ಆನ್ಸರ್ ಬರುತ್ತೆ. ಕ್ಲಿಯರಾ? ನೆನಪಿಟ್ಕೋಬೇಕು. ಕ್ಲಿಯರ್? ನೆಕ್ಸ್ಟ್ ನೋಡಿ, 8.73 ಇಂಟು 8.73 ಇಂಟು 8.73 ಪ್ಲಸ್ 4.27 ಇಂಟು 4.27 ಇಂಟು 4.27. ಇದು ಯಾವ ಥರ ಇದೆ? ಎ ಕ್ಯೂಬ್ ಇದೆ. ಕ್ಲಿಯರ್? ಇದು ಎ ಸ್ಕ್ವೇರ್ ಮೈನಸ್ ಎ ಬಿ ಬಿ ಸ್ಕ್ವೇರ್. ಕ್ಲಿಯರ್? ಇಲ್ಲಿ ನೋಡಿ, ನಾವು ನಿಮಗೆ ಆಲ್ರೆಡಿ ಹೇಳಿದ್ವಿ ಅಲ್ಲ, ಇಲ್ಲಿ ನೋಡಿ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಏನು ನಮಗೆ ಫಾರ್ಮುಲಾ? ಎ ಮೈನಸ್ ಬಿ ಇಂಟು ಎ ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್. ಸಾರಿ, ಇದು ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್. ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಏನು? ಎ ಪ್ಲಸ್ ಬಿ ಇಂಟು ಎ ಸ್ಕ್ವೇರ್ ಮೈನಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್. ಕ್ಲಿಯರ್? ಸೊ ಇಲ್ಲೂ ಅದನ್ನೇ ಮಾಡೋಣ, ಸಿಂಪಲ್ ಆಗಿ ಬರುತ್ತೆ. ಸೊ ಹಾಗಾದ್ರೆ ಕ್ಲಿಯರ್? ಸೊ ನಮ್ಮ ಪ್ರಕಾರ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಫಾರ್ಮುಲಾ ಏನಪ್ಪ? ಎ ಪ್ಲಸ್ ಬಿ ಇಂಟು ಎ ಸ್ಕ್ವೇರ್ ಮೈನಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್. ಸೊ ಇದು ಕೊಟ್ಟಿದ್ದಾರೆ, ಇದು ಕೊಟ್ಟಿದ್ದಾರೆ, ಇದು ಎಲ್ಲಿ ಈ ಕಡೆ ಬಂದಿದೆ. ಕ್ಲಿಯರ್? ಸೊ ಹಾಗಾದ್ರೆ ನಮ್ಗೆ ಏನು ಬೇಕು? ಇನ್ನು ಎ ಪ್ಲಸ್ ಬಿ ಮಾತ್ರ ಬೇಕು. ಕ್ಲಿಯರ್? ಮಾಡೋಣ ತಗೊಳ್ಳಿ. 8.73 ಪ್ಲಸ್ 4.27. 8 ಪ್ಲಸ್ 4 ಎಷ್ಟು? 12 ಪ್ಲಸ್ 0.73 ಪ್ಲಸ್ 0.27 ಎಷ್ಟು? 1. ಕ್ಲಿಯರ್?
ಸೊ ಹಾಗಾದ್ರೆ 12 ಪ್ಲಸ್ 1 ಎಷ್ಟಾಯಿತು? 13 ಆಯಿತು ಆನ್ಸರ್. ಕ್ಲಿಯರ್? ಕ್ವಶನ್ ಕ್ಲಿಯರ್. ನೆಕ್ಸ್ಟ್ ಕ್ವಶನ್ ನೋಡಿ, 9.73 ಇಂಟು 9.73 ಇಂಟು 9.73 ಅಂದರೆ ಇದೇನು ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಡಿವೈಡೆಡ್ ಬೈ ಇದೇನು ಎ ಸ್ಕ್ವೇರ್ ಮೈನಸ್ ಎ ಬಿ ಪ್ಲಸ್ ಬಿ. ಸೇಮ್ ಟೈಪ್ ಆಫ್ ಕ್ವಶನ್ ಅಲ್ವಾ? ಸೊ ಹಾಗಾದ್ರೆ ನಮ್ಗೆ ಏನು ಬೇಕಿನ್ನ ಎ ಪ್ಲಸ್ ಬಿ ಮಾತ್ರ ಬೇಕು ಅಲ್ವಾ? ಸೊ 9.73 ಪ್ಲಸ್ 7.27 9 ಪ್ಲಸ್ 7 ಎಷ್ಟು 16 ಪ್ಲಸ್ 0.73 ಪ್ಲಸ್ 0.27 ಎಷ್ಟು 1. ಸೊ ಆನ್ಸರ್ ಎಷ್ಟು 17. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ 3x plus 2 whole square plus 3x minus 2 whole square. ಸೇಮ್ ಟೈಪ್ ಆಫ್ ಕ್ವಶನ್ ಅಲ್ವಾ? ಮಾಡೋಣ ತಗೊಳ್ಳಿ. ಕ್ಲಿಯರ್? ಸೊ ಸೇಮ್ ಈ ಥರ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ ಪ್ಲಸ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಬಂದರೆ ನಾವು ಏನಂತ ಹೇಳಿದ್ವಿ? ಇಲ್ಲಿ ನೋಡಿ. ಕ್ಲಿಯರ್? ಸೊ ಏನು 2 ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಕ್ಲಿಯರ್? ಸೊ ಅದನ್ನು ಮಾಡೋಣ. 2 ಆಫ್ 3x ಸ್ಕ್ವೇರ್ ಅಂದರೆ ಎಷ್ಟು 9x ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಅಂದರೆ ಇಲ್ಲಿಂದ ಏನು ಬರುತ್ತೆ 18x ಸ್ಕ್ವೇರ್ ಪ್ಲಸ್. ಕ್ಲಿಯರ್? ಬೇಸಿಕ್ ಕ್ವಶನಾ? ಓಕೆನಾ? ಇಲ್ಲಿ ನೋಡಿ. ಕ್ಲಿಯರ್? ಸೊ ಈ ಆನ್ಸರ್ ಕೊಟ್ಟಿದ್ದಾರೆ, ಈ ಆನ್ಸರ್ ಕೊಟ್ಟಿದ್ದಾರೆ. ರೈಟ್? ಸಾರಿ, ಒಂದು ಸೆಕೆಂಡು. ಇಲ್ಲಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ಗೆ. ರೈಟಾ? ಸೇಮ್ ಇದೆ. ಓಕೆನಾ? ಸೊ ಆನ್ಸರ್ ಕರೆಕ್ಟ್. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ 3x ಸ್ಕ್ವೇರ್ ಪ್ಲಸ್ 4x ಸ್ಕ್ವೇರ್ ಡಿವೈಡ್ ಬೈ 7x ಅಂತ ಇದೆ. ಓಕೆನಾ? ಇಲ್ಲಿ ಚೇಂಜ್ ಇದೆ. ಅದೇ ಕೆಲಸಕ್ಕೆ ನಾನು ತಂದೇನೆ. ಇಲ್ಲಿ ನೋಡಿ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇದೆ. ಅಲ್ಲಿ ಏನಿತ್ತು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇತ್ತು. ಆಗ ನಾವು ಮಾಡಿದ್ವಿ 2 ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಕ್ಲಿಯರ್? ಬಟ್ ಇಲ್ಲಿರೋದೇನು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ಈಗ ನಾವು ಏನು ಮಾಡಬೇಕು 4ab ಈ ಎರಡನ್ನು ಕನ್ಫ್ಯೂಸ್ ಮಾಡ್ಬೋದು. ಇದಾಗಬಾರ್ದು. ಸೊ ಮಾಡೋಣ. ಸೊ 3x ಸ್ಕ್ವೇರ್ ಪ್ಲಸ್ 4x ಸ್ಕ್ವೇರ್ ಎಷ್ಟಾಯಿತು 7x ಸ್ಕ್ವೇರ್ ಡಿವೈಡೆಡ್ ಬೈ 7x ಎಷ್ಟು 7 7 ಕ್ಯಾನ್ಸಲ್. ಎಕ್ಸ್ ಸ್ಕ್ವೇರಲ್ಲಿ ಎಕ್ಸ್ ಕ್ಯಾನ್ಸಲ್, ಇನ್ನು ಉಳಿದಿರೋದೇನು ಒಂದು ಎಕ್ಸ್ ಹೇಳಿ. ಕ್ಲಿಯರ್? ಇದು ನೋಡಿ 5.9 ಕ್ಯೂಬ್ ಅಂಡ್ 0.1 ಕ್ಯೂಬ್ ಅಂದರೆ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಡಿವೈಡೆಡ್ ಬೈ ಇದೇನಿದು ಎ ಸ್ಕ್ವೇರ್ ಪ್ಲಸ್ ಇದೇನಿದು ಬಿ ಸ್ಕ್ವೇರ್ ಮೈನಸ್ ಬಿ. ಕ್ಲಿಯರ್? ಹಾಗಾದರೆ ನಮ್ಗೆ ಏನು ಬೇಕು ಎ ಪ್ಲಸ್ ಬಿ ಬೇಕು. ಆಲ್ರೆಡಿ ತುಂಬ ಸಲ ಹೇಳಿದ್ದೀನಿ. ಕ್ಲಿಯರ್? ಸೊ ಎ ಪ್ಲಸ್ ಬಿ. ಸೊ ಎನ ವ್ಯಾಲ್ಯೂ ಎಷ್ಟು 5.9, ಬಿನ ವ್ಯಾಲ್ಯೂ ಎಷ್ಟು 0.1. ಆನ್ಸರ್ ಎಷ್ಟು ನಮಗೆ 6. ಕ್ಲಿಯರಾ? ಬೇಸಿಕ್ ಪ್ರಶ್ನೆ. ನೆಕ್ಸ್ಟ್ ಕ್ವಶನ್ ನೋಡಿ. ಈಗ ನಾವೇನು ಮಾಡಬೇಕು? ಇಲ್ಲಿ ಮೈನಸ್ ಸಿಂಬಲ್ ಇದ್ದರೆ 4ab ಪ್ಲಸ್ ಸಿಂಬಲ್ ಇದ್ದರೆ 2 ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಇಲ್ಲಿಗೆ ಏನಿದೆ ಮೈನಸ್ ಸಿಂಬಲ್ ಇದೆ. ಹಾಗಾದರೆ 4ab ಮಾಡೋಣ. 4 ಇಂಟು ಎನ ವ್ಯಾಲ್ಯೂ ಎಷ್ಟು 5x, ಬಿನ ವ್ಯಾಲ್ಯೂ ಎಷ್ಟು 3y. ಹೋಗಿತ್ತು 4 ಇಂಟು 5 ಎಷ್ಟು 20, 20 ಇಂಟು 3 60. ಆನ್ಸರ್ ಎಷ್ಟು 60x. ಕ್ಲಿಯರಾ? ಬೇಸಿಕ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡಿ 75983 ಇಂಟು 75983 ಇದು ಯಾವ ಥರ ಇದೆ ಎ ಸ್ಕ್ವೇರಲ್ಲಿದೆ. ಕ್ಲಿಯರ್? ಸೊ 45983 ಇಂಟು 45983 ಯಾವ ಥರ ಇದೆ ಬಿ ಸ್ಕ್ವೇರಲ್ಲಿದೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರಲ್ಲಿದೆ ಡಿವೈಡೆಡ್ ಬೈ. ಸೊ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ನ ಫಾರ್ಮುಲಾ ಏನಾಗುತ್ತೆ ನಮಗೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಕೊಟ್ಟಿದ್ದಾರೆ. ಫಾರ್ಮುಲಾ ಬರುತ್ತೆ. ಕ್ಲಿಯರ್?
ಅವ್ರು ಏನು ಕೊಟ್ಟಿದ್ದಾರೆ ನಮ್ಗೆ ಗೊತ್ತಿಲ್ಲ, ಸೊ ನಾವು ಫೈಂಡ್ ಔಟ್ ಮಾಡ್ಬೇಕು. ಕ್ಲಿಯರ್? ಒಂದು ವೇಳೆ ಎ ಪ್ಲಸ್ ಬಿ ಮಾಡಿದೀವಿ ಅನ್ಕೊಳ್ಳಿ, ಸೊ 3 ಲಾಸ್ಟಲ್ಲಿ 3 ಪ್ಲಸ್ 3 ಏನಾಗಬೇಕು 6 ಆಗಬೇಕು. ಸೊ ಅವರು ಎ ಪ್ಲಸ್ ಬಿ ಕೊಟ್ಟಿಲ್ಲ. ಕ್ಲಿಯರ್? ನೆಕ್ಸ್ಟ್ ನೋಡೋಣ. ಸೊ ಎ ಮೈನಸ್ ಬಿ, ಸೊ 3 3 ಹೋದ್ರೆ 0, ಹಾಗಾದ್ರೆ ಏನು ಲಾಸ್ಟಲ್ಲಿ 0 ಇಲ್ಲೂ ಬಂದಿದೆ. ಸೊ ಹಾಗಾದ್ರೆ ಅವ್ರು ಏನು ಕೊಟ್ಟಿದ್ದಾರೆ, ಎ ಮೈನಸ್ ಬಿ ಕೊಟ್ಟಿದ್ದಾರೆ. ರೈಟ್? ಹಾಗಾದ್ರೆ ನಾವೇನು ಫೈಂಡ್ ಔಟ್ ಮಾಡಬೇಕು, ಎ ಪ್ಲಸ್ ಬಿ ಅನ್ನು ಮಾತ್ರ ಫೈಂಡ್ ಔಟ್ ಮಾಡಬೇಕು. ಮುಗಿಯಿತು. ಕ್ಲಿಯರ್? ಸೊ ಎ ಪ್ಲಸ್ ಬಿ ಅಂದರೆ 3 ಪ್ಲಸ್ 3 ಸಾಕು ನಾವು ಅಲ್ವಾ. ಸೊ 3 ಪ್ಲಸ್ 3 ಸಾಕು. ಕ್ಲಿಯರ್? ಯೂನಿಟ್ ಡಿಜಿಟ್ನ ಚೆಕ್ ಮಾಡೋಣ, ಬಿಕಾಸ್ ನೋಡಿ ಯೂನಿಟ್ ಡಿಜಿಟ್ ಎಲ್ಲ ಸಮೇತ ಚೇಂಜ್ ಇದೆ. ಯೂನಿಟ್ ಡಿಜಿಟ್ ಮಾತ್ರ ಚೆಕ್ ಮಾಡೋಣ. ಸೊ 3 ಪ್ಲಸ್ 3 ಎಷ್ಟು 6. ಸೊ ಲಾಸ್ಟಲ್ಲಿ 6 ಬರುತ್ತೆ. ಕ್ಲಿಯರಾ? ಬೇಸಿಕ್. ಕ್ಲಿಯರ್? ಸೊ ಎನ ವ್ಯಾಲ್ಯೂ ಲಾಸ್ಟಲ್ಲಿ 3, ಬಿನ ವ್ಯಾಲ್ಯೂ ಲಾಸ್ಟಲ್ಲಿ 3 ಕೂಡಿಸಿದ್ರೆ 6 ಬರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ. ಸಿಂಪ್ಲಿಫೈ ದ ಫಾಲೋಯಿಂಗ್. 2x ಕ್ಯೂಬ್ y ಟು ದಿ ಪವರ್ ಆಫ್ 5 z ಕ್ಯೂಬ್, 5xy ಟು ದಿ ಪವರ್ ಆಫ್ 6 z ಸ್ಕ್ವೇರ್ ಬೈ 15x ಸ್ಕ್ವೇರ್ y z ಸ್ಕ್ವೇರ್ ಅಂತ ಇದೆ. ಮುಗೀತು. ಸೊ ಇಲ್ಲಿಂದ z ಸ್ಕ್ವೇರು ಇಲ್ಲಿಂದ z ಸ್ಕ್ವೇರ್ ಕ್ಯಾನ್ಸಲ್ ಹೋಯ್ತು. ಓಕೆ, ಇಲ್ಲಿಂದ 5x ಇಲ್ಲಿಂದ 5 ಟೇಬಲ್ 3. ಸೊ ಎಕ್ಸು ಒಂದು ಎಕ್ಸ್ ಹೋಯ್ತು, ಇನ್ನು ಎಷ್ಟು ಉಳಿತು ಎಕ್ಸ್ ಉಳಿತು. ಕ್ಲಿಯರ್? ಇಲ್ಲಿ ಒಂದು ವೈ ಹೋಯ್ತು, ಇನ್ನು ಎಷ್ಟು ಉಳಿತು ಇಲ್ಲಿ y ಟು ದಿ ಪವರ್ ಆಫ್ 5 ಉಳಿತು. ಕ್ಲಿಯರ್? ಇಲ್ಲೊಂದು ಎಕ್ಸ್ ಹೋಗೋಣ, ಇಲ್ಲಿಂದ ಒಂದು ಎಕ್ಸ್ ತೆಗೆದ್ರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಉಳಿತು. ಕ್ಲಿಯರ್? ಹಾಗಾದ್ರೆ ಏನು 2x ಸ್ಕ್ವೇರ್ ಏನು ಉಳಿತು ಇಲ್ಲಿ y ಟು ದಿ ಪವರ್ ಆಫ್ 5 ಅಂಡ್ y ಟು ದಿ ಪವರ್ ಆಫ್ 5. ಸೊ ಎಷ್ಟಾಯಿತು y ಟು ದಿ ಪವರ್ ಆಫ್ 10. ಕ್ಲಿಯರ್? ಜೆಡ್ ಮಾತ್ರ ಉಳಿದಿದೆ, z ಡಿವೈಡೆಡ್ ಬೈ ಇಲ್ಲಿ ಏನು ಉಳಿದಿದೆ 3. ಸೊ 2x ಸ್ಕ್ವೇರ್ y ಟು ದಿ ಪವರ್ ಆಫ್ 10 ಇಂಟು z ಡಿವೈಡೆಡ್ ಬೈ 3 ಡಿವೈಡೆಡ್ ಬೈ 3 ಎರಡು ಆಪ್ಷನ್ ಐತೆ. 2x ಸ್ಕ್ವೇರ್ ಎಲ್ಲಿದೆ ಇಲ್ಲಿ. ಕ್ಲಿಯರ್? ಬೇಸಿಕ್ ಕ್ವಶನ್. ಕ್ಲಿಯರ್? ನೆಕ್ಸ್ಟ್ ನೋಡಿ 5x ಪ್ಲಸ್ 11y ಹೋಲ್ ಸ್ಕ್ವೇರ್ ಪ್ಲಸ್ 5x ಮೈನಸ್ 11y ಹೋಲ್ ಸ್ಕ್ವೇರ್. ಈಗ ನೋಡಿ ಈಗೇನಿದೆ ಪ್ಲಸ್ ಇದೆ, ಪ್ಲಸ್ ಇದ್ರೆ ನಾವೇನು ಮಾಡ್ತೀವಿ ಡೈರೆಕ್ಟ್ 2a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮಾಡ್ತೀವಿ. ಕ್ಲಿಯರ್? ಮಾಡೋಣ. 2 ಇಂಟು ಏನ ವ್ಯಾಲ್ಯೂ ಎಷ್ಟು 5x ಅಂದರೆ 25 ಸ್ಕ್ವೇರ್ ಪ್ಲಸ್ 11y ಹೋಲ್ ಸ್ಕ್ವೇರ್ ಅಂದರೆ 121y ಸ್ಕ್ವೇರ್. ಸೊ ಇಲ್ಲಿಂದ ಎಷ್ಟು ಸಿಕ್ತು ನಮಗೆ 50x ಸ್ಕ್ವೇರ್ 2 ಇಂಟು 25. ಓಕೆನಾ? ಪ್ಲಸ್ 121 ಇಂಟು 2 ಎಷ್ಟು 242y ಸ್ಕ್ವೇರ್. ಆನ್ಸರ್ 50x ಸ್ಕ್ವೇರ್ ಪ್ಲಸ್ 242y ಸ್ಕ್ವೇರ್. ಕ್ಲಿಯರ್? ನೆಕ್ಸ್ಟ್ ಕ್ವಶನ್. 2 1/2. 2 1/2 ನಾವು ಏನಂತ ಬರ್ಕೋಬೋದು 5/2 ಡಿವೈಡೆಡ್ ಬೈನ ಇಂಟು ಮಾಡಿದ್ರೆ ಅದು ರಿವರ್ಸ್ ಆಗುತ್ತೆ, ದಟ್ ಇಸ್ 8/5 ಆಯಿತು. ಕ್ಲಿಯರ್? ಪ್ಲಸ್ 3/4 ಇಂಟು 2/3 ಮೈನಸ್ 5/6 ಡಿವೈಡೆಡ್ ಬೈ 15 ಮೈನಸ್ 6 ಹೋಲ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಸೊ 15 ಮೈನಸ್ 6 ಎಷ್ಟು 9, 9 ಹೋಲ್ ಸ್ಕ್ವೇರ್ ಎಷ್ಟು 81 ಡಿವೈಡೆಡ್ ಬೈ 9 ಪ್ಲಸ್ 1/2 ಕೊಟ್ಟಿದ್ದಾರೆ. ಇಷ್ಟನ್ನು ನಾವು ಸಾಲ್ವ್ ಮಾಡಬೇಕು. ಮಾಡಂತ ತಗೊಳ್ಳಿ. ಈ 5 ಹೋಯ್ತು, 2 1 2 4 ಆಯ್ತು. ಕ್ಲಿಯರಾ? ಇದು ಹೋಯ್ತು, 2 1 ಇದು 2 ಆಯಿತು. ಕ್ಲಿಯರ್? ಇನ್ನೆಷ್ಟು ಉಳಿತು 4 ಪ್ಲಸ್ 1/2 ಮೈನಸ್ 5/6 ಡಿವೈಡ್ ಬೈ 9 9 ಜಾ ದಟ್ ಈಸ್ 2 ಇಂಟು 9 18 ಪ್ಲಸ್ 1 19/2 ಆಯಿತು. ಕ್ಲಿಯರ್? ಸೊ ಎಲ್ ಸಿ ಎಮ್ ಎಷ್ಟು 6 ತಗೊಳ್ಳೋಣ. ಎಲ್ ಸಿ ಎಮ್ ಎಷ್ಟು 6. ಇಲ್ಲಿ 6 ಬರಬೇಕಂದ್ರೆ ಏನು ಮಾಡಬೇಕು ಇಂಟು 6. ಇಲ್ಲಿ ಇಂಟು 6 ಮಾಡಿದ್ರೆ 24 ಆಯಿತು. ಇಲ್ಲಿ 6 ಆಗಬೇಕಂದ್ರೆ 2 ಇಂಟು 3 ಮೇಲ್ಗಡೆನೂ ಇಂಟು 3 ಮಾಡಿದ್ರೆ 3 ಆಯಿತು ಮೈನಸ್ ಅಲ್ಲಿ 6 ಆಲ್ರೆಡಿ ಇದೆ. ಸೊ ಹಾಗಾಗಿ ಏನೂ ಮಾಡೋ ಅವಶ್ಯಕತೆ ಇಲ್ಲ. ಡಿವೈಡ್ ಬೈ 6/19/2 1 ಜಾ 2 3 ಜಾ. ಕ್ಲಿಯರ್? ನೆಕ್ಸ್ಟ್ 24 ಪ್ಲಸ್ 24 ಅಲ್ಲಿ 5 ಹೋದ್ರೆ 19, 19 ಪ್ಲಸ್ 3 22 ಆಯಿತು. ಕ್ಲಿಯರ್? ಇನ್ನೇನು ಉಳಿತಿಲ್ಲ 19 ಇಂಟು 3, 19 ಇಂಟು 3 ಎಷ್ಟು 57. ಕ್ಲಿಯರ್? ಸೊ ಆನ್ಸರ್ ಎಷ್ಟು 22 ಡಿವೈಡೆಡ್ ಬೈ 57. ಕ್ಲಿಯರಾ? ಸೊ ಈ ಥರ ಪ್ರಶ್ನೆಗಳಿದೆ. ಸೊ ಇಷ್ಟು ಸಿಂಪ್ಲಿಫಿಕೇಶನ್ ಪ್ರಶ್ನೆಗಳು. ಸೊ ಮಂಡೆಯಿಂದ ನಾವು ಕಂಟಿನ್ಯೂಸ್ ಆಗಿ ಮಾಡೋಣ. ಒಂದು ಶೆಡ್ಯೂಲ್ಡ್ ಕೊಡ್ತೀನಿ, ಓಕೆನಾ? ಆ ಶೆಡ್ಯೂಲ್ಡ್ ಪ್ರಕಾರ ನಾವು ಮಾಡ್ಕೊಂಡು ಹೋಗೋಣ. ಕ್ಲಿಯರ್? ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ
ಶೇರ್ ಮಾಡಿ ಹಾಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ, ಅಲ್ಲಿವರೆಗೂ ಜೈ ಹಿಂದ್, ಥ್ಯಾಂಕ್ ಯು. ಟೆಲಿಗ್ರಾಮ್ ಚಾನಲ್ದು ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಅದನ್ನು ಸಮೇತ ಜಾಯಿನ್ ಆಗಿ, ಓಕೆನಾ? ಸೊ ಥ್ಯಾಂಕ್ ಯು.